ಶಾಮನೂರು ಶಿವಶಂಕರಪ್ಪ ಸಾಹೇಬರು ಒಂದು ನುಡಿಗಮನ ಕಳಿಸ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಬಗ್ಗೆ ಪ್ರವೇಶ ಅಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ನನ್ನ ವೈಯಕ್ತಿಕ ಸುಮಾರು 50 ವರ್ಷಕ್ಕೆ ಮೇಲ್ಪಟ್ಟವರದು. ಅವರಿಗೆ ನಮಗ್ ಮಾರ್ಗದರ್ಶಕರು, ನಮಗೆ ಹಿರಿಯನ್ನ ಅಥವಾ ನಮಗೆಲ್ಲ ಮಾರ್ಗದರ್ಶನ ಮಾಡಿದ ವ್ಯಕ್ತಿ. ಅದರಲ್ಲಿ ಶಿಕ್ಷಣದಲ್ಲಿ ಅವರು ಪಿತಾಮಹ ಇದ್ದಂಗೆ ನಮ್ಗೆಲ್ಲರಿಗೂ. ನಾವಿರ್ಬೋದು, ಈ ಗುಲ್ಬರ್ಗಾದವ್ರು ಇರ್ಬೋದು, ಇವ್ರಿಗೆಲ್ಲ ಅಂತ ವ್ಯಕ್ತಿತ್ವ ಹೊಂದಿರೋ ಸಮಾಜದೊಳಗ ಬಹಳಷ್ಟು ದಾನಿಗಳವ್ರು ಸ್ವತಃ ದಾನಶೂರರಾಗಿದ್ರು. ಸ್ವತಃ ಅಗದಿ ಜಾತ್ಯತೀತ ಮತ್ತು ಪಕ್ಷಾತೀತ ಜೀವನವನ್ನು ನಡೆಸಿದವರು ಶಿವಶಂಕರಪ್ಪ ಅವರು. ಅವ್ರನ್ನ ಕಳ್ಕೊಂಡು ಇವತ್ತು ನಾವು ಸಮಾಜ ಬಡವಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ಇಲ್ದಿರುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಹಳ ದೊಡ್ಡ ಮಾಡಿಬಿಟ್ರಿ. ಕಷ್ಟ ಇನ್ನೊಂದೆರಡು ಸೇರಿಸಿ ಮತ್ತೆ ಅವರು ಅಧ್ಯಕ್ಷಣೆ ಮಾಡ್ರೆ ಅವ್ರದ್ದು ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನ ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾನು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅನ್ನೋ ವಿಶ್ವಾಸವೂ ಕೂಡ ನನಗೆ. ಯಾಕಂದ್ರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲರ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಮುಂದಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದ್ರೆ ಅದನ್ನು ಈ ಬುದ್ಧಿವಂತಿಕೆಯನ್ನ, ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಆಟ. ಬಹಳ ಸಹನೆ ಇರಬೇಕು. ಒಂದು ಶಾಮೂಸು ಇರಬೇಕು. ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದೆನಪ್ಪ ಅವನಿಗೆ ಈಶ್ವರ್ ಹೇಳಿದ್ದೀನಿ. ಎಲ್ಲಿಗೂ ಕೂಡ ಹಚ್ಕೊಳ್ತಿದ್ದಿಲ್ಲ.